ಎಳ್ಳು ತುಂಬಾ ಮುಖ್ಯವಾದ ಪದಾರ್ಥ. ಬಟ್ ಅದರ ಮೇಲೆ ನೆಗೆಟಿವ್ ನ್ಯಾರೇಟಿವ್ ಆಗ್ಬಿಟ್ಟಿದೆ. ಹಸಿ ತರಕಾರಿ, ಹಸಿ ಸೊಪ್ಪು, ಹಸಿ ಸಲಾಡ್ ತಿನ್ನೋರಿಗೆ ತುಂಬಾ ಜನಕ್ಕೆ ಈ ಬ್ರೈನಲ್ಲಿ ವರ್ಮ್ಸ್ ಬರ್ತಾ ಇದೆ. ಹಾಲು ಅಲ್ಲಿ ಪ್ರೋಟೀನ್ ಇದೆ, ಅದರಿಂದ ಯೂರಿಕ್ ಆಸಿಡ್ ಬರುತ್ತೆ ಅನ್ನೋದು ಮರಿಬೇಡಿ. ಮೆನೋಪಾಸ್ ಟೈಮಲ್ಲಿ ತುಂಬಾ ಹೆಣ್ಮಕ್ಳು ಹುಚ್ಚರಾಗಿರೋದು ಉಂಟು. ಮೊಟ್ಟೆ, ಮಾಂಸ, ಪ್ರೋಟೀನು 0 ಮಾಡ್ರಿ ಒಂದು 6 ತಿಂಗಳು. ನೀವು ನೋಡ್ತಾ ಇದ್ದೀರಾ M2 Health. ನಾನು ರಕ್ಷಾ. ಇವತ್ತಿನ ಪ್ರಶ್ನೋತ್ತರ ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಕಷ್ಟು ಪ್ರಶ್ನೆಗಳನ್ನ ನೀವು ಕೇಳಿದ್ರಿ. ಕಳೆದ ಎಪಿಸೋಡ್ ನಲ್ಲಿ ನಮಗೆ ಬಂದಂತಹ ರೆಸ್ಪಾನ್ಸ್ ಬಹಳ ಅದ್ಭುತವಾದ ರೆಸ್ಪಾನ್ಸ್ ಬಂತು. ಡಾಕ್ಟರ್ ಖಾದರ್ ಅವರ ಬಳಿ ಮತ್ತಷ್ಟು ಪ್ರಶ್ನೆಗಳನ್ನ ನೀವು ಕೇಳಿದ್ದೀರಾ, ಪ್ರಶ್ನೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿದ್ದೀರಾ. ಇವತ್ತು ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ವತಂತ್ರ ವಿಜ್ಞಾನಿ, ಪದ್ಮಶ್ರೀ ಪುರಸ್ಕೃತ, ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಡಾಕ್ಟರ್ ಖಾದರ್ ಅವರು. ಸರ್ ನಮಸ್ಕಾರ. ನಮಸ್ತೆ. ಸ್ವಾಗತ ಸರ್. ನಮಸ್ಕಾರಮ್ಮ. ಸಾಕಷ್ಟು ಪ್ರಶ್ನೆಗಳು ಬಂತು ಸರ್ ಕಳೆದ ಎಪಿಸೋಡ್ ನ ನಂತರ. ಬೇರೆ ಬೇರೆ ರೀತಿಯಾದಂತ ಸಮಸ್ಯೆಗಳು, ಅದಕ್ಕೆ ಡಾಕ್ಟರ್ ಹತ್ರ ನಮಗೆ ಪರಿಹಾರ ಬೇಕು ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ಸರ್, ಇಂಗ್ಯೂನಲ್ ಹರ್ನಿಯಾ ಅಂದ್ರೆ ಸರ್ಜರಿ ಮಾಡಿಸದೆ ಅದನ್ನ ನಾವು ಕ್ಯೂರ್ ಮಾಡ್ಕೋಬಹುದಾ? ಮೊದಲು ಹಂತದಲ್ಲಿ ಇದ್ರೆ ಮಾಡಬಹುದು. ಇಂಗ್ವೇನಲ್ ಹರ್ನಿಯಾ ಅಂದ್ರೆ ಏನು ಇಲ್ಲ, ನಿಮ್ಮ ಈ ಹೊಟ್ಟೆ ಉದರದ ಚರ್ಮದ ಮಂದ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅಂತ. ಇಟ್ಸ್ ಅ ಸೀರಿಯಸ್ ಪ್ರಾಬ್ಲಮ್. ಯಾಕಂದ್ರೆ ಒಳಗಡೆಯಿಂದ ಅದು ತಿಳಿ ಆಗ್ತಾ ಬರ್ತಾ ಇದೆ, ತೆಳ್ಳಗೆ ಆಗ್ತಾ ಇದೆ ಅಂತ. 1.5 ಇಂಚ್ ಇರಬೇಕಾಗಿದ್ದು 1.5 ಇಂಚ್ ಇರೋದಿಲ್ಲ, ಅಷ್ಟಿರೋದಿಲ್ಲ. ಬಟ್ 1.5 ಇಂಚ್ ಇರೋದು 1 ಇಂಚ್ ಬಾಗಿ ಬಳಸಿದಿರ ಅಂತ ಇಟ್ಕೊಳ್ಳೋಣ. ಈಗ ಒಳಗಡೆ ಹಾಕಿದ್ದು ಪದಾರ್ಥ ಅದರದ್ದ ಭಾರದಿಂದ ಹೊರಗಡೆಗೆ ಬರೋದನ್ನ ಹರ್ನಿಯಾ ಅಂತಾರೆ. ಅದು ಇಂಗ್ವೈನಲ್ ಅಂದ್ರೆ ಈ ಜಾಗದಲ್ಲಿ ಈ 2 ತೊಡೆ ಅಂಟ್ಕೊಂಡಿರುತ್ತಲ್ಲ, ಆ ಜಾಗನ ಇಂಗ್ವೈನಲ್ ಏರಿಯಾ ಅಂತಾರೆ. ಕೆಲವರಿಗೆ ಅಂಬ್ಲಿಕಲ್ ಹರ್ನಿಯಾ ಅಂತಾರೆ, ಅಂದ್ರೆ ಹೊಟ್ಟೆ ನಾಭಿ ಇದೆಯಲ್ಲ ಅಲ್ಲಿ ದಪ್ಪ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಆ ಚರ್ಮದ ತಿಳಿತನ ಅದ್ರ ತೆಳ್ಳಗಾಗ್ತಾ ಇದೆ ಅಂತ ಅರ್ಥ. ಸೊ ಅದನ್ನ ಮತ್ತೆ ಮಂದ ಮಾಡಬೇಕು ಅಂದ್ರೆ ತುಂಬಾ ತೆಳ್ಳಗಾಗಿದ್ರೆ ಆಗೋದಿಲ್ಲ. ಊಟದಿಂದ ಆಗತ್ತೆ, ಬಟ್ ಟೈಮ್ ಬೇಕು. ಸೊ ಆ ಟೈಮ್ ಒಳಗಡೆ ಅದು ತೊಂದರೆ ಕೊಡಬಹುದು. ಸೊ ಒಂದು ಹದಕ್ ಬಂದ ಮೇಲೆ ಅದಕ್ಕ ಅವರು ಆಪರೇಷನ್ ಮಾಡಿ ಒಂದು ಮೆಶ್ ಹಾಕ್ತಾರೆ. ಅಂದ್ರೆ ಆ ಒಳಗಡೆ ಅಂಶಗಳು ಹೊರಗಡೆಗೆ ತಳ್ಕೊಂಡು ಬರಬಾರದು ಆ ಪ್ರೆಷರ್ಗೆ ಅಂತ ಅಲ್ಲಿ ಹಾಕಿ ಎಲ್ಲಿ ದಪ್ಪ ಇರುತ್ತೋ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಸೊ ಇದನ್ನ ಖಂಡಿತ ಹೆರ್ನಿಯಾ ಅಂತ ಪ್ರೋಟೋಕಾಲ್ ಇದೆ ಅಮ್ಮ. ತುಂಬಾ ಜನ ಆಕ್ಚುಲಿ ಆ ಹೆರ್ನಿಯಾಕ್ ಇಲ್ಲಿ ಮೆಶ್ ಹಾಕಿದ್ಮೇಲೆ ಇನ್ನೊಂದು ಕಡೆನೂ ಶುರು ಆಗತ್ತೆ. ಸರ್ಜರಿ ಮಾಡಿಸ್ಲೇಬೇಕು ಅಂತಾರೆ. ಅದನ್ನ ಬೇರೆ ಹದ ತಪ್ಪಿದ ಮೇಲೆ ಮಾಡ್ಬೇಕಾಗತ್ತೆ. ಮಾಡಿದ್ಮೇಲೇನು ಹರ್ನಿಯಾ ಪ್ರೋಟೋಕಾಲ್ ಮಾಡಿದ್ರೆ ಅದು ಸಹಜವಾಗಿ ದಪ್ಪ ಆಗ್ತಾ ಬರುತ್ತೆ. ಸರ್, ತಲೆಯಲ್ಲಿ ಗಂಟು ಆಗಿದೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಮುಂದಿನ ಪ್ರಶ್ನೆ. ಗಂಟುಗಳು ತುಂಬಾ ತರ ಇರುತ್ತವೆ. ಕೆಲವರಿಗೆ ನ್ಯೂರೋಮ್ಯಾಟಸ್ ಅಂದ್ರೆ ನ್ಯೂರಾನ್ಸು, ಮಾಂಸದ್ದು ಅವೆಲ್ಲ ಸೇರ್ಕೊಂಡು ಒಂದು ಸರ ಆಗತ್ತೆ. ಕೆಲವರಿಗೆ ಬ್ರೈನ್ ಟ್ಯೂಮರೇ ದೊಡ್ಡದಾಗಿ ಆಗತ್ತೆ. ಸೊ ಬ್ರೈನ್ ಟ್ಯೂಮರ್ ಪ್ರೋಟೋಕಾಲ್ ಇದೆ ನಮ್ಮ ಪುಸ್ತಕದಲ್ಲಿ. ಈ ತುಂಬಾ ಜನಕ್ಕೆ ಲೈಪೋಮಾ ಅಂತಾನು ಆಗುತ್ತೆ, ಅದಕ್ಕೂ ಪ್ರೋಟೋಕಾಲ್ ಇದೆ. ಸೊ 2ರಲ್ಲಿ ಯಾವ್ದೋ ಒಂದು ಡಿಪೆಂಡ್ಸ್ ಆನ್ ವೇರ್ ಇಟ್ ಈಸ್. ಈಗ ಇಲ್ಲಿ ಬಂದ್ರೆ ಅದು ಬ್ರೈನ್ ಟ್ಯೂಮರಾ ಅಲ್ವಾ ಅನ್ನೋದನ್ನ ನಿರ್ಣಯ ಮಾಡಿಕೊಂಡು ಬೇಕಾದ ಪ್ರೋಟೋಕಾಲ್ ನ ಬಳಸ್ಕೊ. ಹೊಟ್ಟೆಯ ಕ್ಯಾನ್ಸರ್ ನ ಸಿರಿಧಾನ್ಯಗಳಿಂದ ಹೇಗೆ ಗುಣಪಡಿಸಿಕೊಳ್ಳಬಹುದು ಅಂತ ಮುಂದಿನ ಪ್ರಶ್ನೆ. ಉದರ ಕ್ಯಾನ್ಸರ್ ಅಂತ ಪ್ರೋಟೋಕಾಲ್ ಇದೆ. Hundreds of people are getting cured by themselves. ಆ ಪ್ರೋಟೋಕಾಲ್ ಕ್ಯಾನ್ಸರ್ ಪಟ್ಟಿ ಇದೆ. ಅದಕ್ಕೆ ಮೂಲಭೂತವಾಗಿ ಪಾರಿಜಾತ, ಸೀಬೆ ಎಲೆ, ಅರಳಿ ಎಲೆ ಕಷಾಯಗಳು ಬೆಳಗ್ಗೆ ರಾತ್ರಿ ಕುಡಿಯಬೇಕು. ಮಧ್ಯಾಹ್ನ ಹೊತ್ತು ಮೆಂತ್ಯ ಸೊಪ್ಪು, ನೆಲನಲ್ಲಿ ಕೆಲವು ಬರೆದಿದ್ದೀವಿ. ಆ ಪ್ರೋಟೋಕಾಲ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಕ್ ಹೇಳ್ರಿ. ಅಂಬಲಿ ಕುಡಿಯಬೇಕು. ಬೆಳಗ್ಗೆ ತಿಂಡಿಗೆ ಮುಂಚೆ, ರಾತ್ರಿಗೆ ಊಟಕ್ಕೆ ಮುಂಚೆ ಅಂಬಲಿ ಕುಡಿದು ಊಟ ಮಾಡಬೇಕು. ತುಂಬಾ ಈಸಿಯಾಗಿ ವಾಸಿ ಆಗತ್ತೆ. ಉದರದ ಕ್ಯಾನ್ಸರ್ ಅಷ್ಟು ಕಷ್ಟ ಅಲ್ಲ, ಬಟ್ ಲಿವರ್ಗೆ ಹರಡಿದ್ರೆ ಸ್ವಲ್ಪ ತೊಂದರೆ ಅನ್ಸುತ್ತೆ. ಅಂದ್ರೆ ವಾಸಿ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಉದರದ ಕ್ಯಾನ್ಸರ್ ತುಂಬಾ ಆರಾಮಾಗಿ ವಾಸಿ ಮಾಡ್ಕೋಬಹುದು. ಪ್ರೋಟೋಕಾಲ್ ಬಳಸ್ರಿ. ಮತ್ತೆ ಎಳ್ಳಿನ ಉಂಡೆ, ಎಳ್ಳಿನ ಲಡ್ಡು ತಾಟಿ ಬೆಲ್ಲದಿಂದ ಮಾಡ್ಕೊಂಡು ವಾರಕ್ಕೆ 1-2 ತಿನ್ಬೇಕು. ಕ್ಯಾನ್ಸರ್ಗೆ ಮುಖ್ಯವಾಗಿ ಎಳ್ಳಿಂದು ಅತಿ ಮುಖ್ಯವಾಗಿ ತಗೋಬೇಕು. ಅದರಲ್ಲಿದ್ದ ಕೊಬ್ಬು ಅಂಶ ತುಂಬಾ ಹೆಲ್ಪ್ ಮಾಡುತ್ತೆ. ದೀರ್ಘಕಾಲಿಕ ಕ್ಯಾನ್ಸರಸ್ ಕಂಡೀಷನ್ಸ್ ಅನ್ನು ದೂರ ಮಾಡೋದಕ್ಕೆ ಅತಿ ಮುಖ್ಯವಾದದ್ದು. ಎಳ್ಳು ತುಂಬಾ ಮುಖ್ಯವಾದ ಪದಾರ್ಥ. ಬಟ್ ಅದರ ಮೇಲೆ ನೆಗೆಟಿವ್ ನ್ಯಾರೇಟಿವ್ ಆಗ್ಬಿಟ್ಟಿದೆ. ಎಳ್ಳು ತಿಂದ್ರೆ ಹೀಟ್ ಆಗುತ್ತೆ. ಅದು ಆಕ್ಚುಲಿ ನೆನೆಸ್ಬೇಕು. ಫಸ್ಟ್ ಎಳ್ಳನ್ನ ನೆನೆಸ್ಬೇಕು, ಆಮೇಲೆ ಒಣಗಿಸಿ ಅದನ್ನ ಬಳಸ್ಬೇಕು.
ಒಂದು 5-6 ಗಂಟೆ ನೆನೆಸಿ ತೊಳೆದು ಒಣಗಿಸಿ ಎಳ್ಳನ್ನ ಬಳಸಬೇಕು. ಯಾರು ಮಾಡೋದಿಲ್ಲ. ನೀವು ನಾನು ಹೇಳ್ದಂಗೆ ಮಾಡಿದ್ರೆ ನಿಮ್ಗೆ ಹೀಟ್ ಆಗೋದಿಲ್ಲ. ಆ ಒಣಗಿಸಿದ್ದು ಫಸ್ಟ್ ನೆನೆಸಿ 7-8 ಗಂಟೆ ನೆನೆಸಿ ತೊಳೆದು ಬಿಸಿಲಲ್ಲಿ ನೆನೆಸಿದ ಮೇಲೆ ಒಣಗಿಸಿದ ಮೇಲೆ ಅದನ್ನ ಪುಡಿ ಮಾಡಿಕೊಂಡು ಉಂಡೆ ಮಾಡ್ಕೊಂಡು ತಿನ್ನಿ, ಏನೂ ಆಗೋದಿಲ್ಲ. ಸೊ ಈಗ ಏನಾಗಿದೆ ಅಂದ್ರೆ ಎಲ್ಲ ನಾವು ಅಡುಗೆ ಮಾಡೋದು ಪೂರ್ತಿ ಮರ್ತೋಗಿದೀವಲ್ವಾ. ಈಗ ಕುಕ್ಕರಲ್ಲಿ ಹಾಕಿ ಪುಸುಕ್ ಪುಸುಕ್ ಅಂತ ಮಾಡ್ತೀವಿ. ಸೊ ನೆನೆಸ್ಬೇಕು ಅನ್ನೋದು ಎಲ್ಲರೂ ಮರ್ತೋಗಿದ್ದಾರೆ. ಇನ್ಫ್ಯಾಕ್ಟ್ ಬೇಳೆಕಾಳನ್ನು ರಾತ್ರಿ ನೆನೆಸಿ ಬೆಳಗ್ಗೆ ತೊಳೆದು ಅಡುಗೆ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಿಮಗೆ ಗ್ಯಾಸು, ಹೊಟ್ಟೆ ನೋವು, ಮೂಲೆ ನೋವು ಎಲ್ಲ ತೊಂದರೆ ಬೇಳೆಕಾಳಿಂದಾನು ಬರ್ತಾ ಇದೆ. ಸೊ ಪ್ಲೀಸ್ ನೆನೆಸಿ ಒಣಗಿಸಿಕೊಂಡು ರೆಡಿ ಇಟ್ಕೊಳ್ಳಿ, ಬೇಕಾದಾಗ ಅಡಿಗೆ ಮಾಡ್ಕೊಳ್ಳಿ. ಓಕೆ ಸರ್, ರಾತ್ರಿ ಮಲಗುವಾಗ ವಿಪರೀತ ಕಾಲು ನೋವು ಬರುತ್ತೆ, ಯಾಕೆ ಬರುತ್ತೆ ಅಂತ? 2-3 ತರ ಕಾರಣ ಇರುತ್ತಮ್ಮ. ಒಂದು ಡಿಹೈಡ್ರೇಷನ್, ಎಸ್ಪೆಷಲಿ 45-50 ಆಗಿರೋರಿಗೆ ಈಗ ಮನೆಗಳಲ್ಲಿ ಫ್ಯಾನ್ ಹಾಕೊಂಡು ಹ್ಯುಮಿಡಿಟಿ ತುಂಬಾ ಕಮ್ಮಿ ಇರುತ್ತೆ, ಮಳೆ ಬರೋ ತನಕ. ಈಗ ಆಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್. ಸೊ ಮನೆಯಲ್ಲಿ ಒಂದು ಬಕೆಟ್ ಅಲ್ಲಿ ನೀರು ಓಪನ್ ಆಗಿ ಇಟ್ಕೊಂಡಿದ್ರೆ ನಿಮ್ಮ ರೂಮಲ್ಲಿ ಹ್ಯುಮಿಡಿಟಿ ಹೆಚ್ಚಾದಾಗ ನಿಮ್ಮ ದೇಹದಿಂದ ನೀರು ಹೋಗದೆ ಇರುತ್ತೆ. ಸೊ ತುಂಬಾ ಜನಕ್ಕೆ ಆಫ್ಟರ್ 45-50 ಇಯರ್ಸ್ ಈ ಕಾಲ್ ನೋವು, ಮೈ ಕೈ ನೋವು, ನಿದ್ದೆ ಎದ್ದಾಗ ಫ್ರೆಶ್ ಆಗಿರ್ಬೇಕಾಗಿದ್ದು ನೋವುಗಳಿಂದ ಎದ್ದೇಳ್ತೇವೆ. ದಟ್ಸ್ ಬಿಕಾಸ್ ಹ್ಯುಮಿಡಿಟಿ ಕಮ್ಮಿಯಾಗಿ ನಿಮ್ಮ ದೇಹದಲ್ಲಿ ರಕ್ತ ಮಂದ ಆಗಿ ಚಾಲನ ಕಮ್ಮಿ ಆಗ್ತಾ ಬರುತ್ತೆ. ಸೊ ರಕ್ತ ತಿಳಿ ಇರಬೇಕು. ಅದರ ಮೇಲೆ ಎಲ್ಲರೂ ಅಕ್ಕಿ ಗೋಧಿ ತಿಂತಾ ಇದ್ದಾರೆ, ರಕ್ತ ಮಂದ ಆಗ್ತಾ ಇದೆ. ಸೊ ಇವೆಲ್ಲ ಒಂದಕ್ಕೊಂದು ಅಂಟುಕೊಂಡು ಕಾರಣಗಳು. ಸೊ ನೀವು ರಕ್ತ ತಿಳಿಯಾಗಿ ಇಟ್ಕೊಳ್ಳೋದಕ್ಕೆ ಮಿಲ್ಲೆಟ್ ಊಟ ಮಾಡಿ, ಅಂಬಲಿ ಕುಡೀರಿ. ಅಂಡ್ ಈ ಬಿಸಿಲು ಕಾಲದಲ್ಲಿ ಮಳೆ ಬರೋ ತನಕ ನಮ್ಮ ಪರ್ಯಾವರಣದಲ್ಲಿ ಹ್ಯುಮಿಡಿಟಿ ಕಮ್ಮಿ ಇರುತ್ತೆ. ಇನ್ಫ್ಯಾಕ್ಟ್ ಮೈಸೂರಲ್ಲಿ ಈಗ 39-40 ಇತ್ತು. ಸೊ ಒಂದು ಬಕೆಟ್ ನೀರು ಇಟ್ಕೊಂಡ್ರೆ ರಾತ್ರಿ ಮಲಗೋವಾಗ ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರ್ತೀರ. ಅಂಡ್ ಈವನ್ ವೆನ್ ಯು ಆರ್ ಟ್ರಾನ್ಸಾಕ್ಟಿಂಗ್, ದಿವಸ ನೀವು ಕೂತ್ಕೊಳ್ಳೋ ರೂಮು, ಆಫೀಸು, ಅಲ್ಲೂ ಒಂದು ಬಕೆಟ್ ನೀರು ಓಪನ್ ಆಗಿಟ್ರೆ ಒಳ್ಳೇದು. ಸರ್, ರಕ್ತಹೀನತೆಗೆ ಏನು ಪರಿಹಾರ ತಿಳಿಸಿ? ಸಿಂಪಲ್ ಪರಿಹಾರ, ಬೀಟ್ರೂಟು, ಕ್ಯಾರೆಟ್, ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ವಾರ್ಮ್ ಮಾಡ್ಕೊಳ್ಳಿ ಉಗುರು ಬೆಚ್ಚಗೆ. ಬೇಕಾದ್ರೆ ಮತ್ತೆ ತಣ್ಣಗೆ ಮಾಡ್ಕೊಳ್ಳಿ. ಆ ವಾರ್ಮ್ ಮಾಡೋದು ಏನಾದರೂ ಸಿಸ್ಟ್ಸ್, ವರ್ಮ್ಸ್, ಅದು ಇದು ತರಕಾರಿ ಮೇಲೆ ಇದ್ರೆ ನಮ್ಮ ಒಳಗಡೆ ಹೋಗ್ಬಾರ್ದು ಅಂತ. ಆಮೇಲೆ ಕುಡೀರಿ ಡೈಲಿ 1 ಲೋಟ. 6 ವಾರದಲ್ಲಿ ನಿಮಗೆ ರಕ್ತಹೀನತೆ ಕಮ್ಮಿ ಆಗೋಕೆ ಶುರು ಆಗತ್ತೆ. 6 ತಿಂಗಳು 1 ತಿಂಗಳು ಮಾಡ್ರಿ, ಒಂದು 5 ದಿವಸ ಬ್ರೇಕ್ ಕೊಡಿ, ಮತ್ತೆ 1 ತಿಂಗಳು ಕುಡೀರಿ. ಆ ಥರ ಒಂದು 5-6 ತಿಂಗಳು ಮಾಡಿದ್ರೆ ನಿಮಗೆ ಬೇಗ ರಕ್ತ ವೃದ್ಧಿ ಆಗತ್ತೆ, ಮತ್ತೆ ರಕ್ತ ಕಮ್ಮಿ ಆಗೋದು ನಿಂತೋಗುತ್ತೆ. 2ನೇದು, ತಿಳಿ ಮಜ್ಜಿಗೆಗೆ ಕರಿಬೇವಿನ ಸೊಪ್ಪು ಒಂದು 20 ಎಳೆ ಜಜ್ಜಿಬಿಟ್ಟು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು. ಅದನ್ನ ಕುಡಿಯಿರಿ. ಸಾಯಂಕಾಲ ಅದು ಕುಡೀರಿ. ಎಸ್ಪೆಷಲಿ ಈ ಸಮ್ಮರಲ್ಲಿ ತುಂಬಾ ಒಳ್ಳೇದು, ಮೈಗೆ ಹಗುರಾಗುತ್ತೆ, ನಿಮ್ಮ ರಕ್ತನೂ ವೃದ್ಧಿ ಆಗ್ತಾ ಬರುತ್ತೆ. ಈ 2 ಟೆಕ್ನಿಕ್ ಬಳಸ್ಬೋದು. ಅಫ್ಕೋರ್ಸ್ ಆರ್ಕ ಅಂಬಲಿ ನಿಮಗೆ ಮೂಲ ಮಜ್ಜೆಯನ್ನಾನೇ ಶುದ್ಧ ಮಾಡಿ ರಕ್ತ ಉತ್ಪಾದನೆ ಮಾಡೋ ಜಾಗದಲ್ಲಿ ರಿಪೇರಿಗಳು ಮಾಡುತ್ತೆ. ಸೊ ರಕ್ತಹೀನತೆ ಇರೋರು ಖಂಡಿತವಾಗಿ ಅಕ್ಕಿ ಹೆಚ್ಚಾಗಿ ತಿನ್ನಿ, ಅರ್ಕ ಅಂಬಲಿ ಕುಡೀರಿ. ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಬೀಟ್ರೂಟು, ಕ್ಯಾರೆಟು, ನೆಲ್ಲಿಕಾಯಿ 10 ಗ್ರಾಮ್ ಸಾಕು, ಜಾಸ್ತಿ ಬೇಡ. ಒಂದು 200 ml ನೀರು ಹಾಕಿ ಮಿಕ್ಸಿ ಮಾಡಿ ಜ್ಯೂಸ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಸ್ಟೀಮ್ ಮಾಡಿ ಫಸ್ಟ್, ಆಮೇಲೆ ಜ್ಯೂಸ್ ಮಾಡ್ಕೊಳ್ಳಿ. ಇದು ಅತಿ ಮುಖ್ಯವಾದ ಎಚ್ಚರಿಕೆ. ಬಿಕಾಸ್ ಹಸಿ ತರಕಾರಿ, ಹಸಿ ಸೊಪ್ಪು, ಹಸಿ ಸಲಾಡ್ ತಿನ್ನೋರಿಗೆ ತುಂಬಾ ಜನಕ್ಕೆ ಈ ಬ್ರೈನ್ ಅಲ್ಲಿ ವರ್ಮ್ಸ್ ಬರ್ತಾ ಇದೆ. ಆ ಸಿಸ್ಟ್ಸ್ ಹಂಗೋಗಿ ಆಗತ್ತೆ. ಇಟ್ ಮೇ ಹ್ಯಾಪನ್ ಒನ್ಸ್ ಇನ್ 1 or 200 ಜನಕ್ಕೆ ಒಬ್ಬರಿಗೆ ಸಿಗ್ಬೋದು. ಬಟ್ ನಾವು ಎಚ್ಚರಿಕೆ ತಗೋಬೇಕು. ಈ ಟೆಕ್ನಿಕ್ ಬಳಸಿದ್ರೆ ನಿಮಗೆ ಜ್ಯೂಸ್ ಏನು ಬಿಸಿ ಮಾಡೋದು ಅಂತ ಅನ್ಸುತ್ತೆ ನಿಮ್ಗೆ ನಾನು ಹೇಳೋದನ್ನ. ಬಟ್ ಸ್ಟೀಮ್ ಮಾಡಿ ತಣ್ಣಗೆ ಮಾಡಿದ್ಮೇಲೆ ಜ್ಯೂಸ್ ಮಾಡ್ಕೊಳ್ಳಿ, ಅಥವಾ ಜ್ಯೂಸ್ ಮಾಡಿದ್ಮೇಲೆ ಬಾಯ್ಲ್ಡ್ ವಾಟರ್ ಅಲ್ಲಿ ಈ ಲೋಟನ್ನ ಇಟ್ಕೊಳ್ಳಿ, ಅಥವಾ ಸ್ಟೀಮ್ ಮಾಡಿ. ಸೊ ಒಂದ್ ರೌಂಡ್ ಆ ಸಿಸ್ಟನ್ನ ಸಾಯಿಸ್ಬೇಕು. ಸೊ ಹಂಗ್ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಬೀಟ್ರೂಟ್ 10 ಗ್ರಾಮು, ನೆಲ್ಲಿಕಾಯಿ 10 ಗ್ರಾಮು, ಕ್ಯಾರೆಟ್ 10 ಗ್ರಾಮು
200 ml ವಾಟರ್ ಮಿಕ್ಸಿ ಜ್ಯೂಸ್ ಮಾಡಿಕೊಂಡು ಡೈಲಿ ಒಂದು ಹೊತ್ತು ಊಟ ಮಾಡಕ್ ಮುಂಚೆ ಕುಡೀರಿ, ಊಟ ಮಾಡಿದ ಮೇಲೆ ಕುಡಿಬೇಡಿ. ಸರ್ ಹಾಗೇನೆ ಮೆನೋಪಾಸ್ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿರುತ್ತೆ, ಸಮಸ್ಯೆಗಳಾಗ್ತಿರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವ ಆಹಾರವನ್ನ ಸೇವಿಸಬೇಕು, ನಮ್ ಡಯಟ್ ಹೇಗಿರ್ಬೇಕು? ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಒಂದು ದೊಡ್ಡ ಪ್ರೋಟೋಕಾಲ್ ಇದೆ. ಇದು ಇಡೀ ಪ್ರಪಂಚದಿದ್ದ ಎಲ್ಲಾ ಹೆಂಗಸರು 40 ವರ್ಷ ವಯಸ್ಸಾಗ್ತಾ ಇದ್ದಂಗೆ ಶುರು ಮಾಡ್ಬೇಕು. ಒಂದು 2-3 ವರ್ಷ ಮಾಡ್ಲೇಬೇಕು. ಆವಾಗ ನಿಮ್ಗೆ ಯಾವ ಪ್ರಾಬ್ಲಮ್ ಇರೋದಿಲ್ಲ. ತುಂಬಾ ಕೆಲಸ ಮಾಡಿದೀವಿ. ಈ ಮೆನೋಪಾಸಲ್ ಪ್ರಾಬ್ಲಮ್ ಇಸ್ ಅ ಬಿಗ್ ಪ್ರಾಬ್ಲಮ್. ಬಿಲಿಯನ್ಸ್ ಆಫ್ ಡಾಲರ್ಸ್ ಆರ್ ಬಿಸ್ನೆಸ್ ಇದು. ಸೊ ಎಲ್ಲರೂ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರೋಟೋಕಾಲ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ರಿ. ಅದರಲ್ಲಿ ಎದ್ದುಗಾಣದ ಎಣ್ಣೆನೂ ಅಂಶ ಬೇಕಾಗಿದೆ. ಸೊ 1 ವಾರ ಹುಚ್ಚೆಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಕುಸುಬೆ ಎಣ್ಣೆ ಕುಡೀರಿ. ಕಷಾಯಗಳು ಬರ್ದಿದ್ದೀವಿ, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಅಂಬಲಿ ಕುಡೀರಿ. ನಿಮ್ಗೆ ಮೆಂಟಲ್ ಇಲ್ನೆಸಸ್ಸೂನು ಮೆನೋಪಾಸ್ ಟೈಮಲ್ಲಿ ತುಂಬಾ ಹೆಣ್ಮಕ್ಳು ಹುಚ್ಚರಾಗಿರೋದು ಉಂಟು. ಆ ಎಮೋಷನಲ್ ಇಂಬ್ಯಾಲೆನ್ಸು ಇವೆಲ್ಲದಿಂದ ದೂರ ಇರ್ಬೋದು. 100% ವರ್ಕ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರೋಟೋಕಾಲ್ ಅನ್ನ ಬಳಸ್ರಿ. ಓಕೆ ಸರ್. ಸರ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ ಇದು. ಹೇರ್ ಗ್ರೋತ್ ಗೆ ಟಿಪ್ಸ್ ಕೊಡಿ. ಎಲ್ರಿಗೂ ಲಾಂಗ್ ಹೇರ್ ಇರಬೇಕು, ಸೇಮ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಆಕ್ಚುಲಿ ಹೇರ್ ಗ್ರೋತ್ ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಸ್ ದ ಓನ್ಲಿ ರೀಸನ್. ಸೊ ಅದೇ ಪ್ರೋಟೋಕಾಲ್ ಸ್ಟ್ರಿಕ್ಟ್ ಆಗಿ ಮಾಡಿ ಎಲ್ಲ ಸರಿ ಹೋಗುತ್ತೆ. ಸರ್ ಪುರುಷರಲ್ಲೂ ಕೂಡ ಇವಾಗ ಸಾಕಷ್ಟು ಹೇರ್ ಫಾಲ್ ಸಮಸ್ಯೆಗಳನ್ನ ಅವ್ರಿಗೂ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಇಂಬ್ಯಾಲೆನ್ಸ್. ಆಕ್ಚುಲಿ ಅವ್ರಿಗೆ ಕೂದಲು ಉದುರೋಗಿ ಬಾಲ್ಡ್ ಹೆಡ್ ಜೋಕ್ ಅನ್ಕೋಬೇಡಿ. ಇಟ್ ಈಸ್ ಎ ಜೋಕ್ ಅನ್ಸುತ್ತೆ, ನನಗೆ ನಗು ಬರುತ್ತೆ. ಈಗ ಮುಂಚೆ 50 ವರ್ಷದ ತನಕನೂ ಬಾಲ್ಡ್ ಹೆಡ್ ಸಿಗ್ತಾ ಇರ್ಲಿಲ್ಲ. 1000 ಜನಕ್ಕೆ ಒಬ್ರಿಗೋ ಇಬ್ಬರಿಗೋ ಆಗೋದು. ಈಗ 100ಕ್ಕೆ 25 ಜನ, 40 ಅಲ್ಲ 35 ವರ್ಷಕ್ಕೇನೆ ಬಾಲ್ಡ್ ಹೆಡ್ ಬಂದಿದೆ. ಯಾಕಂದ್ರೆ ಟೆಸ್ಟೋಸ್ಟಿರೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಇಟ್ ಈಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್. ಕೂದಲಿಗೂ ಹಾರ್ಮೋನ್ಸ್ಗೂ ತುಂಬಾ ಅವಿನಾಭಾವ ಸಂಬಂಧ ಇದೆ. ಹಾರ್ಮೋನ್ಗಳು ಸರಿಯಾಗಿಲ್ಲ, ಡಿಸ್ಟರ್ಬ್ ಆಗಿದೆ ಅಂದ್ರೆ ಈಗ ಹೆಣ್ಮಕ್ಳ ಮೂತಿ ಮೇಲೆ ಮೀಸೆ ಬರೋದು, ಗಂಡು ಮಕ್ಕಳಿಗೆ ಬಾಲ್ಡ್ ಹೆಡ್ ಬರೋದು ಒಂದೇ. ಅಂದ್ರೆ ಆ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇರೋದು. ಸೊ ಸ್ಟ್ರಿಕ್ಟ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರೋಟೋಕಾಲ್ ಫಾಲೋ ಮಾಡ್ರಿ. 6 ವಾರದಲ್ಲೇ ಬದಲಾವಣೆಗಳು ಶುರು ಆಗ್ತವೆ. ಇಫ್ ಯು ಆರ್ ಯಂಗರ್ ಏಜ್, ಅಫ್ಕೋರ್ಸ್ 60% ವರ್ಷ ವಯಸ್ಸಾದ್ಮೇಲೆ ವಾಸಿ ಆಗತ್ತೆ, ಬಟ್ ಟೇಕ್ಸ್ ಮೋರ್ ಟೈಮ್. ಯಾಕಂದ್ರೆ ನಾವು ಓಲ್ಡ್ ಏಜ್ ಅಲ್ಲಿ ಎವ್ರಿಥಿಂಗ್ಸ್ ಬಿಕಮ್ಸ್ ಸ್ಲೋ. ಸೊ ಈವನ್ ದ ರಿವರ್ಸಿಂಗ್ ದ ಡಿಸೀಸಸ್ ಬಿಕಮ್ಸ್ ಸ್ಲೋ. ಸರ್ ಈ ನಡುವೆ ಸಿರಿಧಾನ್ಯಗಳನ್ನ ಇಡೀ ರಾತ್ರಿ ನೆನೆಸಿದ್ರು ಕೂಡ ಸರಿಯಾಗಿ ಬೇಯಿಸೋಕೆ ಆಗ್ತಾ ಇಲ್ಲ. ಯಾಕೆ ಹೀಗಾಗ್ತಿದೆ ಅನ್ನೋದು ಪ್ರಶ್ನೆ. ಇವರು ರಾತ್ರಿ ಇಡೀ ನೆನೆಸಿದ್ರು ಕೂಡ ಸರಿಯಾಗಿ ಹೊಟ್ಟು ಸರಿಯಾಗಿ ತೆಗಿದೇ ಇರ್ಬೋದು. ಅಂದ್ರೆ ಆ ಮಿಷಿನ್ ಅಲ್ಲಿ ಸರಿಯಾಗಿ ಬರ್ದೇ ಇರ್ಬೋದು. ಅದು ಬ್ಯಾಚ್ ಬೈ ಬ್ಯಾಚ್ ಇರಬೇಕು. ಬಟ್ ತುಂಬಾ ಚೆನ್ನಾಗಿ ಆಗುತ್ತಲ್ಲ. ನಾವು ವಿ ಹ್ಯಾವ್ ಬೀನ್ ಈಟಿಂಗ್ ಫಾರ್ ಲಾಸ್ಟ್ 30 years. 8 ಗಂಟೆ ನೆನೆಸಿದ್ರೆ ಖಂಡಿತ ಆರಾಮಾಗಿರುತ್ತೆ. ಕೊರ್ಲೆ ಒಂದು ಸ್ವಲ್ಪ ಜಾಸ್ತಿ ನೆನೆಸ್ಬೇಕಾಗಬಹುದು, ಬಟ್ ಒಂದ್ಸತಿ ಅಭ್ಯಾಸ ಆದ್ರೆ ಎಲ್ಲ ಸೆಟ್ ಆಗುತ್ತೆ. ನಿಮ್ ಕೈ ಪಳಗಬೇಕು ಅಂತಾರಲ್ಲ. ಬಟ್ ಅವ್ರು ಎಲ್ಲಿ ಪರ್ಚೇಸ್ ಮಾಡ್ತಾರೆ ಡಿಪೆಂಡ್ ಆಗುತ್ತೆ. ಅಂಡ್ ಆಫ್ ಲೇಟ್ ಏನಾಗಿದೆ ಅಂದ್ರೆ ಈಗ ಮತ್ತೆ ಆ ಟ್ರಾನ್ಸ್ಪೋರ್ಟ್ ಅಲ್ಲಿ ಐ ಡು ನಾಟ್ ನೋ ವೆದರ್ ದೇ ಆರ್ ಯೂಸಿಂಗ್ ಕೆಮಿಕಲ್ಸ್. ಅದು ಒಂದು ಗೊಂದಲ ಗೊತ್ತಾಗಲ್ಲ. ಸೊ ನೀವು ಗೊತ್ತಿರೋ ರೈತರ ಹತ್ರ ನೀವು ತಗೊಳ್ತಾ ಇದ್ರೆ ಒಳ್ಳೇದು. ಸರ್ ಗರ್ಭಕೋಶದಲ್ಲಿನ ಫೈಬ್ರಾಯ್ಡ್ಸ್ಗೆ ಏನು ಪರಿಹಾರ? ತುಂಬಾ ಜನಕ್ಕೆ ಇವಾಗ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇದೆ. ಯಾಕೆ ಅಲ್ಲಿ ಫೈಬ್ರಾಯ್ಡ್ಸ್ ಆಗ್ತಾ ಇದೆ? ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾನೇ ಆಗೋದು. ಬಟ್ ಪ್ರೋಟೋಕಾಲ್ ಇದೆ, ಫೈಬ್ರಾಯ್ಡ್ ಅಂತ ಒಂದು ಪ್ರೋಟೋಕಾಲ್ ಇದೆ ಅಮ್ಮ. ಅದು ತುಂಬಾ ಗಂಭೀರವಾದ ಸಮಸ್ಯೆ. 100ಕ್ಕೆ 38 ಜನಕ್ಕೆ ಈಗ ಫೈಬ್ರಾಯ್ಡ್ಸ್ ಆಗ್ತಾ ಇದೆ. ವಯಸ್ಸಾಗಿರೋರ್ಗಲ್ಲ, ಯಂಗ್ ಏಜ್ ಅಲ್ಲಿ 35 years ಕೆಳಗಡೆ ಇರೋರ್ಗೇನೆ ಫೈಬ್ರಾಯ್ಡ್ಸ್ ಬರ್ತಾ ಇದೆ. ಮುಂಚೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವಾಗ ಆಗ್ತಾ ಇತ್ತು? ಮೆನೋಪಾಸ್ ಟೈಮಲ್ಲಿ ಆಗ್ತಾ ಇತ್ತು. ಆ ವಯಸ್ಸು ಅಂದ್ರೆ 40-45 ಇಂದ 50-55 ಇರೋ ಹೆಂಗಸರಲ್ಲಿ ಈ ಗಡ್ಡೆಗಳು ಕಾಣಿಸ್ತಾ ಇತ್ತು. ಈಗ 25-30 ವರ್ಷಕ್ಕೆ ನಮ್ಮ ಕ್ಲಿನಿಕ್ ಅಲ್ಲಿ ಗರ್ಭಕೋಶದಲ್ಲಿ ಗಡ್ಡೆ ಇದೆ ಅಂತ ಬರ್ತಾ ಇದ್ದಾರೆ. ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಈಗ್ಲಿಂದಾನೇ ಶುರು ಆಗಿದೆ ಬಿಕಾಸ್ ಆಫ್ ಅವರ್ ಫುಡ್ ಅಂಡ್ ಪ್ರಾಕ್ಟೀಸಸ್. ಸೊ ಫೈಬ್ರಾಯ್ಡ್ ಗಡ್ಡೆ ಅಂತಾನೆ ಒಂದು ಪ್ರೋಟೋಕಾಲ್ ಇದೆ ಬುಕ್ ಅಲ್ಲಿ. ಲೆಟ್ ದೆಮ್ ಫಾಲೋ.
ಈಗ ಸಾಕಷ್ಟು ಜನ ಪ್ರೋಟೋಕಾಲ್ ಅಂದ ತಕ್ಷಣ ನೀವು ಕನ್ಫ್ಯೂಸ್ ಆಗ್ಬೇಡಿ. ಒಂದು ಸ್ಕ್ಯಾನರ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಆ ಸ್ಕ್ಯಾನರ್ ಅನ್ನ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಒಂದು ಲಿಂಕ್ ಕಾಣಿಸುತ್ತೆ. ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ PDF ರೂಪದಲ್ಲಿ ಈಗೆಲ್ಲ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಎಲ್ಲಾ ಸಮಸ್ಯೆಗಳಿಗೂ ನಿಮ್ಗೆ ಅಲ್ಲಿ ಪರಿಹಾರ ಸಿಗುತ್ತೆ. ಅದನ್ನ ನೀವು ನೋಡ್ಕೊಳ್ಳಿ. ಬಿಕಾಸ್ ತುಂಬಾ ಜನ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅವರು ಪುಸ್ತಕ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ PDF ಕರೆಕ್ಟ್, PDF ಅಲ್ಲಿ ಸಿಗುತ್ತೆ. ಯೂರಿಕ್ ಆಸಿಡ್ ಅನ್ನ ಹೇಗ್ ನಿಯಂತ್ರಣದಲ್ಲಿ ಇಟ್ಕೋಬೇಕು ಸರ್? ಮೊಟ್ಟೆ, ಮಾಂಸ, ಪ್ರೋಟೀನ್ 0 ಮಾಡ್ರಿ ಒಂದು 6 ತಿಂಗಳು. ಮಿಲ್ಲೆಟ್ ತಿನ್ರಿ. ಮಿಲ್ಲೆಟ್ ಅಲ್ಲಿ ಎನಫ್ ಪ್ರೋಟೀನ್ ಇದೆ. ನಿಮ್ಗೆ ಬೇಕಾದ ಪ್ರೋಟೀನು, ಸರಿಯಾದ ಪ್ರೋಟೀನು ಸಿಗುತ್ತೆ. ಬೇಳೆಕಾಳು, ಈ ಮೊಟ್ಟೆ, ಮಾಂಸ, ಹಾಲು ಅಲ್ಲಿ ಪ್ರೋಟೀನ್ ಇದೆ. ಅದರಿಂದ ಯೂರಿಕ್ ಆಸಿಡ್ ಬರುತ್ತೆ ಅನ್ನೋದು ಮರಿಬೇಡಿ. ಸೊ ಯೂರಿಕ್ ಆಸಿಡ್ ಬರೋದು ಪ್ರೋಟೀನ್ ಹೆಚ್ಚಾಗಿ ಅದನ್ನ ಸರಿಯಾಗಿ ಮೆಟಬಲೈಸ್ ಅಂದ್ರೆ ಆ ಜೀವ ಪ್ರಕ್ರಿಯೆಗಳು ಸರಿಯಾಗಿ ಆಗದೆ ಕಿಡ್ನಿ ಮೇಲೆ ಒತ್ತಡ ಆಗ್ತಾ ಇರುತ್ತೆ. ಯೂರಿಕ್ ಆಸಿಡ್ ಹೆಚ್ಚಾಗುತ್ತೆ ರಕ್ತದಲ್ಲಿ. ಅದು 6 ಇರಬೇಕು. 6ಗಿಂತ ಜಾಸ್ತಿ ಆದ್ರೆ ನೋವುಗಳು ಶುರು ಆಗುತ್ತೆ. ಕೆಲವ್ರಿಗೆ ಈ ದೊಡ್ಡ ಬೆರಳಿದೆಯಲ್ಲ ಕಾಲಿಂದ, ಅಲ್ಲಿ ಕೆಂಪಾಗತ್ತೆ, ನೋವಾಗತ್ತೆ, ಉರಿ ಆಗತ್ತೆ. ಕೆಲವ್ರಿಗೆ ಈ ಜಾಯಿಂಟ್ಸ್ ಅಲ್ಲಿ ನೋವಾಗುತ್ತೆ. ಸೊ ಬೇಳೆಕಾಳು ಕಮ್ಮಿ ತಿನ್ನಿ. ಕಮ್ಮಿ ಏನು, ಒಂದು 3-4 ವಾರ 0 ಮಾಡಿ. ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ ನಿಮ್ಗೆ. ಯೂರಿಕ್ ಆಸಿಡ್ ಅಲ್ಲಿ ನಿಂತೋಗೋದಿಲ್ಲ ಪ್ರಾಬ್ಲಮ್. ಮತ್ತೆ ಅದೇನಾಗತ್ತೆ, ಪ್ರೋಟೀನ್ ಲೀಕ್ ಆಗಕ್ ಶುರು ಆಗತ್ತೆ. ಯೂರಿನ್ ಅಲ್ಲಿ ಮುಖದಲ್ಲಿ ಊತ ಬರುತ್ತೆ, ನೀರು ಸೇರ್ಕೊಳಕ್ ಶುರು ಆಗುತ್ತೆ. ಆಲ್ಬುಮಿನ್ ಯೂರಿಯಾ ಅಂತಾರೆ. ಅದು ನೆಕ್ಸ್ಟ್ ಸ್ಟೇಜ್ ಕ್ರಿಯಾಟಿನಿನ್, ನೆಕ್ಸ್ಟ್ ಸ್ಟೇಜ್ ಡಯಾಲಿಸಿಸ್. ಸೊ ಯೂರಿಕ್ ಆಸಿಡ್ ಈಸ್ ಎ ಸಿಗ್ನಲ್ ಫಾರ್ ಯು that your kidney is under pressure ಅಂತ. ಸೊ ಹೆಚ್ಚು ಪ್ರೋಟೀನ್ ಅನ್ನ, ಈಗ ಮೋಸ ಆಗಿದೆಯಲ್ಲ, ಪ್ರೋಟೀನ್ ಜಾಸ್ತಿ ತಿನ್ನಿ, ಪ್ರೋಟೀನ್ ಡಯಟ್ ಮಾಡಬೇಕು, ಒಳ್ಳೇದಲ್ಲ ಅದು. ಸರ್ ಅರ್ಲಿ ಸ್ಟೇಜ್ ನ ಆಸ್ಟಿಯೋ ಆರ್ಥರೈಟಿಸ್ ಗೆ ಲೈಫ್ ಸ್ಟೈಲ್, ಆಹಾರ ಮತ್ತು ಎಕ್ಸರ್ಸೈಸ್ ಹೇಗಿರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಎಕ್ಸರ್ಸೈಸ್ ನಿಮಗೆ ಬೇಕಾಗಿರೋದು ಬೆಳಿಗ್ಗೆ ಸೂರ್ಯನ ಬೆಳಕು. ಆ ಸೂರ್ಯನ ಬೆಳಕಲ್ಲಿ ಸುಮ್ಮನೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಅಡ್ಡಾಡಿದ್ರೆ ಸಾಕು. ಸ್ಟ್ರಿಕ್ಟ್ ಆಗಿ ನಿಮ್ಗೆ ಎಲ್ಲ ನೋವುಗಳು ಮಾಯ ಆಗ್ತವೆ. ಬಿಕಾಸ್ ವಿಟಮಿನ್ ಡಿ ಬೇಕು. ವಿಟಮಿನ್ ಡಿ ಇಲ್ಲದೆ ಆರ್ಥರೈಟಿಸು, ರುಮೆಟಿಸಮು, ಬೋನ್ ಪೇನ್ಸು ಕಮ್ಮಿ ಆಗೋದಿಲ್ಲ. ಎಷ್ಟು ಮಿಲ್ಲೆಟ್ ತಿಂದು, ಎಷ್ಟು ಅಂಬಲಿ ಕುಡಿದು, ಎಷ್ಟು ಎಕ್ಸಸೈಸ್ ಮಾಡಿದ್ರು ಉಪಯೋಗ ಇಲ್ಲ. ಬೇಕು ಇವೆಲ್ಲ. ಬಟ್ ದಿಸ್ ಈಸ್ ದ ಫೈನಲ್ ಟಚ್ ಅಂತಾರಲ್ಲ, ಅದು ಬೇಕೇ ಬೇಕು. ಸೊ ಆ ಸೂರ್ಯನ ಬೆಳಕಿಂದಾನೇ ನಿಮ್ಗೆ ಈ ನೋವುಗಳು, ಆರ್ಥರೈಟಿಸ್, ರುಮೆಟಿಸಮು, ಇವೆಲ್ಲ, ಆಸ್ಟಿಯೋಪೊರೋಸಿಸ್, ಈ ಬೋನ್ ಸ್ಟ್ರಕ್ಚರ್ ಆಗಿ ಸರಿಯಾಗಿ ಆಗ್ಬೇಕಂದ್ರೆ ವಿಟಮಿನ್ ಡಿ ಬೇಕು. ಕ್ಯಾಲ್ಸಿಯಂ ಮೆಟಬಾಲಿಸಮ್ ಸರಿಯಾಗಿ ಬೇಕು ಅಂದ್ರೆ ವಿಟಮಿನ್ ಡಿ ಬೇಕು. ಸೊ ಮೂಲ ಅಲ್ಲಿದೆ. ಸೊ ಈ ನೋವುಗಳು ಯಾರಿಗೆ ಯಾವ ತರ ನೋವಿದ್ರು ಬೆಳಗ್ಗೆ ಎದ್ದು ಆ ಬಿಸಿಲಲ್ಲಿ ಅಡ್ಡಾಡಿದ್ರೆ ನೋವುಗಳು ಅರ್ಧಕ್ಕರ್ಧ ಕಮ್ಮಿ ಆಗ್ತವೆ. ನಾವೆಲ್ಲ ಸನ್ಸ್ಕ್ರೀನ್ ಹಚ್ಕೊಂಡು ಓಡಾಡ್ತೀವಿ, ಸನ್ಬರ್ನ್ ಆಗುತ್ತೆ, ಸ್ಕಿನ್ ಕ್ಯಾನ್ಸರ್. ಅಲ್ಲ, ಬೆಳಗ್ಗೆ ಹೊತ್ತು ಸೂರ್ಯನಂದು ಏನು ತೊಂದರೆ ಮಾಡಲ್ಲ. ನೀವು ಎಲ್ಲಿ ಯಾವ ದೇಶದಲ್ಲಿ ಇದ್ದೂನು ಸೂರ್ಯೋದಯ ಸಮಯದಲ್ಲಿ ಬರುವಂತ ಸೂರ್ಯನ ಕಿರಣಗಳು ನಿಮ್ಗೆ ಒಳ್ಳೇದು ಮಾಡ್ತವೆ ಅಂತ ಡಾಕ್ಟರ್ ಖಾದರ್ ಹೇಳಿದ್ದಾರೆ ಅಂತ ನೀವು ಮಧ್ಯಾಹ್ನ 12 ಗಂಟೆಗೆ ವಾಕಿಂಗ್ ಹೋಗಬೇಡಿ. ವಿಜಯವಾಡದಲ್ಲಿ ಹೋದರೆ ನೀವು ಮೇಲೆ ಹೋಗ್ತೀರಾ ನೇರವಾಗಿ. ಬಟ್ ಸೂರ್ಯನ ಬೆಳಕು ಸೂರ್ಯೋದಯ ಸಮಯದಲ್ಲಿ ಎಲ್ಲದಕ್ಕೂ ಒಳ್ಳೇದು ಮಾಡುತ್ತೆ. ವಿಜಯವಾಡದಲ್ಲೂ ಒಳ್ಳೇದು ಮಾಡುತ್ತೆ, ಹಿಮಾಲಯದಲ್ಲೂ ಒಳ್ಳೇದು ಮಾಡುತ್ತೆ. ಸೊ ಸೂರ್ಯೋದಯ ಸಮಯದಲ್ಲಿ ನಿಮ್ಮ ತ್ವಚದ ಮೇಲೆ ಸೂರ್ಯನ ಬೆಳಕು ಬೀಳೋದ್ರಿಂದ ಎಲ್ಲವೂ ಒಳ್ಳೇದಾಗತ್ತೆ. ಎಲ್ಲ ದೇಶಗಳಲ್ಲಿ ಎಲ್ಲಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಡಾಕ್ಟರ್ ಖಾದರ್ ಅವರು ಉತ್ತರ ನೀಡಿದ್ದಾರೆ. ಮತ್ತಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು. ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಈ ವಿಡಿಯೋ ನೋಡಿದ ಬಳಿಕ ನಿಮ್ಮ ಪ್ರಶ್ನೆಗಳನ್ನ ನೀವು ಕಳಿಸಿದ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಹತ್ರ ಆ ಪ್ರಶ್ನೆಗಳನ್ನ ಕೇಳ್ತೀವಿ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ M2 Health.